ನಮಸ್ಕಾರ ಫ್ರೆಂಡ್ಸ್, ಹೆಂಗಿದ್ದೀರಿ ಎಲ್ಲರೂ? ಇವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೇನಪ್ಪ ಇದೆಲ್ಲರಿಗೂ ಬರುತ್ತೆ ಅಂತ ಕೇಳ್ಬೋದು ನೀವು. ಸುಮಾರು ಜನರಿಗೆ ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ, ಅಂಥವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೀರು ಬಿಸಿ ಆದ ತಕ್ಷಣ ಜೋಳದ ಹಿಟ್ಟನ್ನು ಹಾಕಿ ಒಂದು ಸೌಟ್ ತಗೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀರು ಬಿಸಿ ಆಗಬೇಕು ಸ್ವಲ್ಪ, ಆಮೇಲೆ ಹಿಟ್ಟು ಹಾಕಿ. ಈ ಥರ ನೀರಿನ ಜೊತೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ. ಆಮೇಲೆ ಒಂದು 2 ನಿಮಿಷ ಆರ್ಲಿಕ್ಕೆ ಬಿಡಿ ಇದನ್ನು. ಆಮೇಲೆ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಒಣ ಹಿಟ್ಟು ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ರೊಟ್ಟಿ ಎಷ್ಟು ಬೇಕಾಗುತ್ತೆ ಅಷ್ಟು. ಇದು ಈ ಥರ ನಾದ್ಕೊಂಡಿದ್ದೀನಿ, ಸ್ವಲ್ಪನೇ ನೀರು ಹಾಕ್ಕೊಂಡು. ನೋಡಿ, ಚಪಾತಿ ಹಿಟ್ಟಿನಗಿನ್ನ ಸ್ವಲ್ಪ ಮೆತ್ತಗೆ ನಾವು ನಾದ್ಕೋಬೇಕಾಗುತ್ತೆ ಹಿಟ್ಟು. ಇವಾಗ ರೊಟ್ಟಿ ಎಷ್ಟು ದೊಡ್ಡದು ಬೇಕೋ ನೋಡಿಕೊಂಡು ಹಿಟ್ಟನ್ನು ತಗೊಂಡು ನೀವು ಲಟ್ಸ್ಕೊಳ್ಳಿ. ನೋಡಿ, ಹಿಟ್ಟು ಜಾಸ್ತಿ ಏನು ಬೇಕಾಗಲ್ಲ ಲಟ್ಸ್ಲಿಕ್ಕೆ, ಸ್ವಲ್ಪನೇ ಆದರೆ ಸಾಕು. ಈ ಥರ ಚಪಾತಿನ ಹೇಗೆ ಲಟ್ಸ್ತೀರಲ್ಲ ಅದೇ ಥರನೇ ಲಟ್ಸ್ಕೊಳ್ಳಿ. ರೊಟ್ಟಿ ಎಲ್ಲೋ ಹರಿಯಲ್ಲ, ಏನೂ ಆಗಲ್ಲ, ಆರಾಮಾಗಿ ನೀವು ಮಾಡ್ಬೋದು. ಈ ಥರ ನೀವು ಹಿಟ್ಟನ್ನು ಕಲಿಸ್ಕೊಂಡು ಮಾಡಿದರೆ. ನೋಡಿ, ಕೊನೆಗೆ ಒಂದು ಸ್ವಲ್ಪ ಈ ಥರ ಎಲ್ಲ ಕಡೆ ತಡ್ಕೊಂಬಿಡಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ರೊಟ್ಟಿನ ಮಾಡ್ಕೋಬೋದು. ನೋಡಿ, ತವ ಬಿಸಿಯಾಗಿದೆ, ಇವಾಗ ಹಾಕಿದ್ದೀನಿ ರೊಟ್ಟಿನ. ಒಂದು ಕಾಟನ್ ಬಟ್ಟೆ ತೊಗೊಂಡು ಸುತ್ತಲೂ ಸ್ವಲ್ಪ ನೀರು ಹಚ್ಕೊಂಬಿಡಿ. ಈ ಥರ ಇವಾಗ 1 ನಿಮಿಷ ಬಿಟ್ಟು ಇದನ್ನು ತಿರುಗಿಸ್ಕೋಬೇಕು. ನೋಡಿ, ರೊಟ್ಟಿ ಎಲ್ಲಿನೂ ಕಟ್ಟಾಗಲ್ಲ, ಹರಿಯಲ್ಲ ಫ್ರೆಂಡ್ಸ್. ಹೆದರಿಕೆನೇ ಬೇಡ, ನೀವು ಆರಾಮಾಗಿ ಮನೆಯಲ್ಲಿ ಈ ಥರ ರೊಟ್ಟಿನ ಮಾಡಿಕೊಂಡು ಬಿಸಿಯಾಗಿ ತಿನ್ಬೋದು. ಮನೆಯಲ್ಲಿ ಎಲ್ರಿಗೂ ಮಾಡಿಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಹೊರಗಡೆಯಿಂದ 5 ರೂಪಾಯಿ 10 ರೂಪಾಯಿ ಕೊಟ್ಟು ರೊಟ್ಟಿ ತಂದು 1-2 ತಿನ್ನೋ ಬದಲು ಈ ಥರ ಮನೆಯಲ್ಲೇ ನೀವು ಆರಾಮಾಗಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟು ಮೆತ್ತಗಾಗಿದೆ ರೊಟ್ಟಿ, ತುಂಬ ಚೆನ್ನಾಗಾಗುತ್ತೆ. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಸಬ್ಸ್ಕ್ರೈಬ್ ಮಾಡಿ. ರೊಟ್ಟಿನ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.